ಬಾಗಲಕೋಟೆಯಲ್ಲಿ ಉತ್ತರ ಸಿಗಲಿಕ್ಕಿಲ್ಲ ಅಂತೀರಾ? ಮುಸ್ಲಿಮರನ್ನ ಗಡ್ಡದವರು ಎಂದು ಅಣಕಿಸುತ್ತಲೇ ಕುರುಬರನ್ನ ಟೂರಿಸ್ಟ್ ಎಂದು ಅಣಕಿಸಿದ ಸಿಸಿ ಪಾಟೀಲ್ ನೀವು ಲೈಂಗಿಕ ಕಿರುಕುಳದವರ ಪರವೇ? ಅಧಿಕಾರ ಮತ್ತು ಜಾತಿಯ ಮತ ನೆತ್ತಿಗೇರಿದಾಗ ಮನುಷ್ಯನ ವಿವೇಚನ ಶಕ್ತಿ ಕುಂದುತ್ತದೆ ಎಂಬುದಕ್ಕೆ ಬಿಜೆಪಿ ನಾಯಕ ಸಿಸಿ ಪಾಟೀಲ್ರು ಇತ್ತೀಚೆಗೆ ಬಳಸಿದ ಪದಗಳೇ ಸಾಕ್ಷಿ. ಹಾಲು ಮತದ ಕುರುಬ ಸಮುದಾಯವೆಂದರೆ ಶ್ರಮಜೀವಿಗಳ ಲೋಕ. ಆದರೆ ಈ ಸಮುದಾಯವನ್ನ ಟೂರ್ ಯಾನೆ ಅಲೆಮಾರಿಗಳು, ಕುರಿ ಕಾಯುವವರು ಎಂದು ಜಾತಿ ನಿಂದನೆ ಮಾಡುವ ಮೂಲಕ ಸಿಸಿ ಪಾಟೀಲ್ರು ತಮ್ಮೊಳಗಿನ ವಿಷಪೂರಿತ ಮನಸ್ಥಿತಿಯನ್ನು ಹೊರಹಾಕಿದ್ದಾರೆ. ಮುಸ್ಲಿಮರನ್ನ ಗಡ್ಡದವರು ಎಂದು ಅಣಕಿಸುತ್ತಲೇ ಕುರುಬರನ್ನ ಟೂರಿಸ್ಟ್, ಇವರನ್ನು ದೂರ ಇಡಿ ಎಂದು ಬಿಜೆಪಿ ಕಾರ್ಯಕರ್ತರಿಗೆ ಸನ್ನೆ ಮಾಡಿ ತೋರಿಸಿದ ಮಹಾನುಭಾವ ಸಿಸಿ ಪಾಟೀಲ್. ಸಿಸಿ ಪಾಟೀಲ್ ಈಗ ಚರ್ಚೆಯ ವ್ಯಕ್ತಿಯಾಗಿದ್ದು ಇದೊಂದೇ ಕಾರಣಕ್ಕೆ ಅಲ್ಲ. ಯಾವ ವ್ಯಕ್ತಿಯನ್ನ ಧರ್ಮಗುರುಗಳೆಂದು ನಂಬಿ ಇವರು ಇತರ ಸಮುದಾಯಗಳನ್ನ ಹೀಯಾಳಿಸುತ್ತಿದ್ರೋ ಈಗ ಅದೇ ಜಯಮೃತ್ಯುಂಜಯ ಸ್ವಾಮಿ ವಿರುದ್ಧ ಲೈಂಗಿಕ ಕಿರುಕುಳದಂತಹ ಆರೋಪದಲ್ಲಿದ್ದಾರೆ. ಅಸಲಿ ಪ್ರಶ್ನೆ ಇರೋದು ಸಿಸಿ ಪಾಟೀಲ್, ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಮುರುಗೇಶ್ ನಿರಾಣಿ ಲೈಂಗಿಕ ಕಿರುಕುಳದ ಆರೋಪ ಹೊತ್ತಿರುವ ವ್ಯಕ್ತಿಯ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂಬ ಆರೋಪ. ಸಮಾಜಕ್ಕೆ ಸಂಸ್ಕಾರದ ಪಾಠ ಮಾಡುವ ನಿಮಗೆ ಇಂತಹ ಕೃತ್ಯವೆಸಗಿದವರ ಪರ ನಿಲ್ಲಲು ಸಂಕೋಚವೆನಿಸಲಿಲ್ಲವೇ ಎಂಬುದೀಗ ಕೇಳುತ್ತಿರುವ ಪ್ರಶ್ನೆ. ಅಧರ್ಮ ಎಲ್ಲಿ ನಡೆದರೂ ಅದನ್ನು ವಿರೋಧಿಸುವ ಗುಣ ಆ ಸಮುದಾಯಕ್ಕಿದೆ. ಅದಕ್ಕೆ ಪಂಚಮಸಾಲಿ ಲಿಂಗಾಯತ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ವ್ಯಕ್ತಿಯನ್ನ ಪೀಠದಿಂದ ಹೊರದಬ್ಬಿ ಸಮಾಜದ ಗೌರವ ಮತ್ತು ಧಾರ್ಮಿಕ ಪವಿತ್ರತೆಯನ್ನು ಉಳಿಸಿಕೊಂಡಿದ್ದೇವೆ ಎಂದು ಹೇಳಿದ್ದಾರೆ. ಇತರರ ಜಾತಿ, ವೇಷಭೂಷಣ ಮತ್ತು ವೃತ್ತಿಯನ್ನ ವ್ಯಂಗ್ಯ ಮಾಡುವ ಸಿಸಿ ಪಾಟೀಲ್ರೆ, ನಿಮ್ಮ ಸುತ್ತಲಿರುವ ಕಳಂಕಿತರ ಮುಖಗಳನ್ನು ಒಮ್ಮೆ ನೋಡಿ. ಅಕ್ಕಪಕ್ಕದ ಸಮುದಾಯಗಳನ್ನು ಶತ್ರುಗಳಂತೆ ಕಾಣುವ ನಿಮ್ಮ ಈ ನಡವಳಿಕೆ ನಿಮ್ಮನ್ನೇ ವ್ಯಂಗ್ಯವಾಡುವಂತೆ ಮಾಡಿದೆ. ಕುರುಬ ಸಮಾಜವನ್ನ ಟೂರ್ ಎಂದು ಅವಮಾನಿಸಿದ ನಿಮಗೆ ಈಗ ಅಧರ್ಮದ ಹಾದಿ ಹಿಡಿದ ವ್ಯಕ್ತಿಯ ಬೆಂಬಲಕ್ಕೆ ನಿಂತಿದ್ದಕ್ಕಾಗಿ ಯಾವ ಹೆಸರು ನೀಡಬೇಕು ಸಿಸಿ ಪಾಟೀಲ್ ಸಾಹೇಬ್ರೆ? ಹಿಂದುಳಿದ ವರ್ಗದಿಂದ ಬಂದ ಸಿದ್ದರಾಮಯ್ಯ ರಾಜ್ಯದ ರಾಜಕಾರಣದಲ್ಲಿ ಅತಿ ಎತ್ತರಕ್ಕೆ ಬೆಳೆದದ್ದು ಇವರಿಗೆ ಅರಗಿಸಿಕೊಳ್ಳಲಾಗ್ತಿಲ್ಲ ಎಂಬ ಅಸೂಹೆಯೇ ಸಿದ್ದರಾಮಯ್ಯ ಪ್ರತಿನಿಧಿಸುವ ಕುರುಬ ಸಮುದಾಯಕ್ಕೆ ಟೂರ್ ಎಂದು ನಿಂದಿಸುವ ಹಂತಕ್ಕೆ ನಿಮ್ಮನ್ನ ತಂದು ನಿಲ್ಲಿಸಿದೆ. 17 ಬಾರಿ ಬಜೆಟ್ ಮಂಡಿಸಿದ ನಾಯಕನ ಸಮುದಾಯವನ್ನ ಅಲೆಮಾರಿ ಎನ್ನುವ ಮೂಲಕ ಇವರು ಇಡೀ ಹಿಂದುಳಿದ ವರ್ಗಕ್ಕೆ ಹಾಕಿದ ಸವಾಲಿಗೆ ಬಾಗಲಕೋಟೆಯಲ್ಲಿ ಉತ್ತರ ಸಿಗಲಿಕ್ಕಿಲ್ಲ ಅಂತೀರಾ?